ಅಂತೂ ಇಂಥ ಗೋಕಾಕ್ ಫ್ಯಾಕ್ಟ್ರಿ ಒಳಗಡೆ ಗಾಡಿ ಎಲ್ಲ ಒಳಗಡೆ ಬಿಟ್ಟ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ನೋಡಿದರೆ ಅಯ್ಯಪ್ಪ ಎಷ್ಟು ಗಾಡಿಗಳು ಅದಾವೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಗಾಡಿಗಳಿದ್ವು. ಅಂತೂ ಇಂಥ ಹಂಗೆ ಮತ್ತೆ ನೈಟೆಲ್ಲ ಗಾಡಿ ಒಳಗಡೆ ಬಿಟ್ಟ. ನೈಟೆಲ್ಲ ಒಳಗಡೆ ಬಿಡ್ತಿದ್ದಂಗೆ ಬೆಳಗ್ಗೆ ಆಗೋಯ್ತು. ಯಾಕಪ್ಪ ಅಂದರೆ ಬೆಳಗ್ಗೆನೇ ಖಾಲಿ ಮಾಡೋದು, ನೈಟ್ 2 ಗಂಟೆ ಮಟ್ಟ ಮಾತ್ರ ಖಾಲಿ ಮಾಡಿದರು. ಅಲ್ಲಿಂದ ಹಂಗೆ ಖಾಲಿ ಮಾಡ್ಕೊಂಡು ಸೀದಾ ಬಂದಿದೆ ನಾವು ಬಾಡಿಗೆ ಇಸ್ಕೊಳಕ್ಕೆ. ಎಲ್ಲಪ್ಪ ಅಂದರೆ ಇದು KGN ಆಫೀಸ್ ಇಲ್ಲಿ ಮೇಲ್ಗಡೆ ಇರೋದು. ಇಲ್ಲೆಲ್ಲ ಬಂದುಬಿಟ್ಟು ಹಂಗೆ ಬಾಡಿಗೆ ಇಸ್ಕೊಂಡು ನಾವು ಕ್ಯಾಶ್ ಏನು ಇಸ್ಕೊಲಿಲ್ಲ, ಹಂಗೆ ಚೆಕ್ ಬರ್ಸ್ಕೊಂಡು ಅಲ್ಲೇ ಫುಲ್ ಡೀಸೆಲ್ ಮಾಡಿಸ್ಕೊಳೋಣ ಅಂದ್ಬಿಟ್ಟು ಸೀದಾ ಬಂದಿದ್ದೆ. ಇಲ್ಲಿ ಹಂಗೆ ಫ್ಯಾಕ್ಟ್ರಿ ಎದುರಿಗೆ ಬಂಕ್ ಐತೆ, HP ಪೆಟ್ರೋಲ್ ಬಂಕು. ಅಲ್ಲಿ ಬಂದ್ವಿ. ಅಲ್ಲೆಲ್ಲ ಟ್ಯಾಂಕ್ ಎಲ್ಲ ಫುಲ್ ಮಾಡ್ಕೊಂಡ್ವಿ. ಹಂಗೆ ನಮ್ಮ ಜಾವಿದ್ ಅಣ್ಣನಿಗೂ ಫೋನ್ ಹಾಕಿದ್ವಿ, ಎಲ್ಗೆ ಹೋಗ್ಬೇಕಣ್ಣ ಅಂದ್ಬಿಟ್ಟು. ಹಂಗೆ ಅವರು ಇನ್ನೂ ಇಲ್ಲ ಹೇಳ್ತೀನಿ ಅಂದ. ಅಲ್ಲಿಂದ ಸೀದಾ ಬಂದಿದ್ದೆ ನಾವು ಇಲ್ಲಿ ಆಫೀಸ್ಗೆ. ಯಾವುದಪ್ಪ ಅಂದರೆ ಉಸ್ಮಾನ್ ಟ್ರಾನ್ಸ್ಪೋರ್ಟು. ಇಲ್ಲಿ ಹಂಗೆ ನಂಬರ್ ಎಲ್ಲ ಹಚ್ಚಿದ್ವಿ, ಯಾವುದಾದ್ರೂ ಲೋಡ್ ಇದ್ದರೆ ಹೇಳೋಣ ಅಂದ್ಬಿಟ್ಟು. ಅವರು ಆಯ್ತಪ್ಪ ಹೇಳ್ತೀನಿ, ಯಾವ ಕಡೆ ಬೇಕು ಅಣ್ಣ, ಹೊಸಕೋಟೆ ಈ ಕಡೆ ಇದ್ರೆ ಹೇಳೋಣ, ಚಿಂತಾಮಣಿ ಕಡೆ ಅಂತ. ಅಲ್ಲಿಂದ ಇಲ್ಲ ಅಂದ. ಹಂಗೆ ನಾವು ಸೀದಾ ಜಾವಿದ್ ಅಣ್ಣನ ಫೋನ್ ಹಾಕಿದೆ, ಆಯಿತು ನಿನ್ನ ಕೈತೆ ಸೀದಾ ನೀ MK ಹುಬ್ಳಿಗೆ ಹೋಗೋದು. ಇಲ್ಲೆಲ್ಲ ಹಂಗೆ ಕಬ್ಬಿನ ಗಾಡಿ ಎಲ್ಲ ಪಾಸ್ ಮಾಡ್ಕೊಂಡು ನಾವು ಸೀದಾ MK ಹುಬ್ಳಿ ಫ್ಯಾಕ್ಟ್ರಿಗೆ ಬಂದೆ. ಇಲ್ಲಿ MK ಹುಬ್ಳಿ ಫ್ಯಾಕ್ಟ್ರಿ ಬರ್ತಿದ್ದಂಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಸುಮಾರಾಗಿ ಒಂದು 10 ಗಾಡಿಗಳಿದ್ವು. ಏನಪ್ಪ ಮಾಡಿದ್ಮೇಲೆ ನನ್ನ ನಸೀಬೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಂದೆ. ಇಲ್ಲಿ DO ಹತ್ರ ಬರ್ತೀನಿ, ಅಪ್ಪ ಇವತ್ತು ಲೋಡ್ ಆಗೋಲ್ಲ, ಸೋಮವಾರ ಲೋಡ್ ಆಗ್ತದೆ ಅಂದ್ರೆ. ಅಲ್ಲಿಂದ ಹಂಗೆ ಜಾವಿದ್ ಅಣ್ಣನಿಗೆ ಫೋನ್ ಹಾಕಿದೆ. ಜಾವಿದ್ ಅಣ್ಣನು ಇಲ್ಲ ಸಿದ್ದು ನೀನು ಸೀದಾ ಹರ್ಷ ಶುಗರ್ಸಿಗೆ ಹೋಗು ಸೌದತ್ತಿಗೆ ಅಂದರು. ಏನು ಮಾಡೋದು ಅಂದ್ಬಿಟ್ಟು ನಾನು ಸೀದಾ ಹರ್ಷ ಶುಗರ್ಸಿಗೆ ಬಂದೆ. ಇನ್ನು ಲೋಡ್ ಆದಮೇಲೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್.